Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ತುಂಬಾ ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಪಾಸಿಂಗ್ ಪ್ಯಾಕೇಜ್. ವಾಟ್ ಇಸ್ ದಿಸ್ ಪಾಸಿಂಗ್ ಪ್ಯಾಕೇಜ್? ಸೊ ಮೇನ್ ಆಗಿ ಸ್ಟೂಡೆಂಟ್ಸ್ ಕೇಳಿರುವಂತದ್ದು ಪಾಸ್ ಆಗೋಕ್ಕೆ ಯಾವ ಚಾಪ್ಟರ್ಸ್ ಗಳನ್ನ ತಪ್ಪದೆ ಓದಬೇಕು. ಅಂಡ್ ಇಫ್ ಪಾಸಿಬಲ್ ಸರ್ ಪಾಸ್ ಆಗಕ್ಕೆ ನಮಗೆ ಕೆಲವೊಂದು ಕ್ವಶನ್ಸ್ ನ ಕೊಡಿ ಅಂತ ಕೇಳ್ತಿರೋದು. ಸೊ ಈ ವರ್ಷ ಈ ಪಾಸ್ ಆಗಕ್ಕೆ ಬೇಕಾಗಿರುವಂತ ಮಾರ್ಕ್ಸ್ ಅಲ್ಲಿ ಕೆಲವೊಂದು ವೇರಿಯೇಷನ್ಸ್ ಆಗಿದೆ. ಆ ವೇರಿಯೇಷನ್ಸ್ ಏನು ಅಂತೇಳಿ ನೋಡಿ ನೀವು ಯಾವ ಚಾಪ್ಟರ್ಸ್ ನ ಓದಿದ್ರೆ ನೀವು ಪಾಸ್ ಆಗ್ತೀರಾ ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಸೊ ಫಸ್ಟ್ ಪಾಸಿಂಗ್. ಓಕೆ, ಸೊ ಪಾಸಿಂಗ್ ಮಾರ್ಕ್ಸ್ ನೋಡೋಣ. ಸೊ ಪಾಸಿಂಗ್ ಮಾರ್ಕ್ಸ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಫಿಸಿಕ್ಸ್ ಅಲ್ಲಿ ನಿಮಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಅಪ್ಪ? ಸರ್ ಇಟ್ ಇಸ್ 100, ರೈಟಾ? ಎಸ್ ಸರ್. ಈ 100 ಮಾರ್ಕ್ಸ್ ಅಲ್ಲಿ ಓಕೆ, ಸೊ ಈ 100 ಮಾರ್ಕ್ಸ್ ಅಲ್ಲಿ again divided into two parts. ಯಾವ್ದು ಸರ್? 70 ಮಾರ್ಕ್ಸ್ ಥಿಯರಿ. ಓಕೆ, ಸೊ ನೆಕ್ಸ್ಟ್ 30 ಮಾರ್ಕ್ಸ್ ಪ್ರಾಕ್ಟಿಕಲ್ಸ್. ಓಕೆನಾ? ಎಸ್ ಸರ್. ಈ 70 ಮತ್ತೆ 30 ಡಿವೈಡ್ ಆಯ್ತು. ಅಂಡ್ ನಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತೆ ಮಿನಿಮಮ್ ಮಾರ್ಕ್ಸ್ ಅನ್ನೋದು ಕ್ರೈಟೇರಿಯಾ ಇದೆ. ದ ಫಸ್ಟ್ ಒನ್ ನಾವು ನೋಡ್ಕೊಂಡ್ರೆ, ಸೊ ಥಿಯರಿ ಪಾರ್ಟ್ ನ ನೋಡ್ಕೊಂಡ್ರೆ, ಸೊ ಥಿಯರಿ ಪಾರ್ಟ್ ಅಲ್ಲಿ ನಿಮಗೆ 70 ಮಾರ್ಕ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ನೀವು ಎಷ್ಟು ಸ್ಕೋರ್ ನ ಮ್ಯಾಕ್ಸಿಮಮ್ ಮಾಡಬಹುದು? 70 on 70. ಓಕೆ, ಸೊ 70ಗೆ 70 ಸ್ಕೋರ್ ಮಾಡಬಹುದು. 70ಗಿಂತ ಜಾಸ್ತಿ ಸ್ಕೋರ್ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಮ್ಯಾಕ್ಸಿಮಮ್. ಗರಿಷ್ಠ ಅಂಕಗಳಂತ ಕರಿತೀವಲ್ಲ, ಸೊ ಗರಿಷ್ಠ ಅಂಕಗಳು ಎಷ್ಟು ಸ್ಕೋರ್ ಮಾಡಬಹುದು ಅಂದ್ರೆ 70 ಮಾರ್ಕ್ಸ್. ಸೊ ನಮಗೆ ಬೇಕಾಗಿರೋದು ಮಿನಿಮಮ್ ಎಷ್ಟು ತಗೊಂಡ್ರೆ ನಾವು ಪಾಸ್ ಆಗ್ತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ತಗೊಳ್ಬಹುದು ಸರ್? ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಅಂತಂದ್ರೆ, ಸೊ ಮ್ಯಾಕ್ಸಿಮಮ್ ಯು ಕ್ಯಾನ್ ಸ್ಕೋರ್ 70 ಮಾರ್ಕ್ಸ್. ಓಕೆ, ಸೊ 70 ಮಾರ್ಕ್ಸ್ ನ ಸ್ಕೋರ್ ಮಾಡಬೇಕು ಪಾಸ್ ಆಗ್ಬೇಕಂದ್ರೆ. ಓಕೆ, ಸೊ ಸರ್ ಮಿನಿಮಮ್ ಎಷ್ಟು? ಸರ್ ಮ್ಯಾಕ್ಸಿಮಮ್ ಅಂದ್ರೆ ಓಕೆ, ಬಟ್ ವಾಟ್ ಅಬೌಟ್ ಮಿನಿಮಮ್ ಮಾರ್ಕ್ಸ್ ರಿಕ್ವೈರ್ಡ್? ಸೊ ಮಿನಿಮಮ್ ಎಷ್ಟು ಬೇಕು ಅಂತಂದ್ರೆ ಈಗಿನ ವರ್ಷದಲ್ಲಿ, ಅಂದ್ರೆ ಈ ವರ್ಷದಲ್ಲಿ ಕೆಲವೊಂದು ಚೇಂಜಸ್ ಬಂದಿದೆ. ಓಕೆ, ಸೊ ಬೋರ್ಡ್ ಕಡೆಯಿಂದ ಕೆಲವೊಂದು ಚೇಂಜಸ್ ಬಂದಿದೆ. ಏನಪ್ಪಾ ಅಂತ ಹೇಳಿದ್ರೆ, ಸೊ ನಿಮಗೆ 21 ಮಾರ್ಕ್ಸ್ ಬಂದ್ರೆ ಪಾಸ್. ಎಷ್ಟಕ್ಕೆ? ಔಟ್ ಆಫ್ 70ಗೆ ಮಿನಿಮಮ್ ಮಾರ್ಕ್ಸ್ ಎಷ್ಟು ಇರಬೇಕು? 21. ಆವಾಗ ಮಾತ್ರ ನೀವು ಪಾಸ್ ಅಂತ ಕನ್ಸಿಡರ್ ಮಾಡ್ಕೋತಾರೆ. ಮ್ಯಾಕ್ಸಿಮಮ್ 70 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ನಾವು ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಮಾತಾಡ್ತಿರೋದ್ರಿಂದ ಮಿನಿಮಮ್ ಎಷ್ಟು ಸ್ಕೋರ್ ಮಾಡಬೇಕು? 21 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಸರ್ ವಾಟ್ ಅಬೌಟ್ ಪ್ರಾಕ್ಟಿಕಲ್ಸ್? ಸೊ ಪ್ರಾಕ್ಟಿಕಲ್ಸ್ ಅಲ್ಲಿ ಯು ಕ್ಯಾನ್ ಸ್ಕೋರ್. ಓಕೆ, ಸೊ ಯು ಕ್ಯಾನ್ ಸ್ಕೋರ್ ಮ್ಯಾಕ್ಸಿಮಮ್ ಎಷ್ಟಪ್ಪ ಅಂತ ಹೇಳಿದ್ರೆ, ಸರ್ ಮ್ಯಾಕ್ಸಿಮಮ್ ಯು ಕ್ಯಾನ್ ಸ್ಕೋರ್ 30 ಔಟ್ ಆಫ್ 30 ಮಾರ್ಕ್ಸ್. ಮ್ಯಾಕ್ಸಿಮಮ್ ಸ್ಕೋರ್ ಅಂದ್ರೆ 30ಗಿಂತ ಜಾಸ್ತಿ ಸ್ಕೋರ್ ಕೊಡಂಗಿಲ್ಲ. ದಟ್ ಈಸ್ ದ ಮ್ಯಾಕ್ಸಿಮಮ್. ಅಂಡ್ ಮಿನಿಮಮ್ ಎಷ್ಟು ಸರ್ ಅಂತಂದ್ರೆ, ಇಲ್ಲಿ ಮಿನಿಮಮ್ ಕ್ರೈಟೇರಿಯಾ ಅನ್ನೋದು ಇಲ್ಲ. ಓಕೆ, ಸೊ ಮಿನಿಮಮ್ ನೋ ಕಂಡೀಷನ್. ಓಕೆ ಸರ್, ನೋ ಕಂಡೀಷನ್ ಅಂದ್ರೆ ಇಲ್ಲಿ ಕಂಡೀಷನ್ ಏನಿಲ್ಲ, ಇಷ್ಟೇ ಬರಬೇಕು ಮಿನಿಮಮ್ ಅಂತ ಏನು ಇಲ್ಲ. 0 ಕೊಡಬಹುದು, 1 ಕೊಡಬಹುದು, 2 ಕೊಡಬಹುದು, 5 ಕೊಡಬಹುದು, 10 ಕೊಡಬಹುದು, ಎಷ್ಟಾದ್ರೂ ಕೊಡಬಹುದು. ಸೊ ಮ್ಯಾಕ್ಸಿಮಮ್ ಎಷ್ಟು ಕೊಡಬಹುದು? 30. ಇದಕ್ಕೆ ಯಾವುದೇ ತರ ಮಿನಿಮಮ್ ಕ್ರೈಟೇರಿಯಾ ಇಲ್ಲ. ಬಟ್ ಥಿಯರಿ ಪಾರ್ಟ್ ನಲ್ಲಿ ನಿಮಗೆ ಮಿನಿಮಮ್ ಎಷ್ಟು ಸ್ಕೋರ್ ಮಾಡ್ಬೇಕು ಅನ್ನೋದು ಇದ್ದಿದೆ. ಬಟ್ ಪ್ರಾಕ್ಟಿಕಲ್ ಅಲ್ಲಿ ಆ ತರ ಕಂಡೀಷನ್ಸ್ ಏನೂ ಇಲ್ಲ ಪಾಸ್ ಆಗ್ಬೇಕಂದ್ರೆ. ಸರ್ ಹಾಗಿದ್ರೆ ನಮಗೆ ಪಾಸ್ ಆಗ್ಬೇಕಂದ್ರೆ ಎಷ್ಟು ಸ್ಕೋರ್ ಮಾಡ್ಬೇಕು? 2 ಸೇರಿ. ಫಾರ್ ಎಕ್ಸಾಂಪಲ್ ನಮ್ಮ ಫಿಸಿಕ್ಸ್ ಸಬ್ಜೆಕ್ಟ್ ತಗೊಂಡ್ರೆ, ಸೊ ಫಿಸಿಕ್ಸ್ ಸಬ್ಜೆಕ್ಟ್ ತಗೊಂಡ್ರೆ ನಿಮಗೆ, ಸೊ ಇದರಲ್ಲಿ ನಿಮಗೆ ಮಿನಿಮಮ್ ಅಂತ ಹೇಳ್ತಾ ಇದೀನಿ. ಸೊ 2 ಸೇರಿ, ಓಕೆ, ಸೊ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ 2 ಸೇರಿ 30 ಮಾರ್ಕ್ಸ್ ಬಂದ್ರೆ ಸಾಕು. ಸರ್ 33 ಅಲ್ವಾ ಅಂತ ನೀವು ಕೇಳ್ಬೋದು. ಎಸ್ 33 ಇದೆ. ಓವರ್ ಆಲ್ ಪರ್ಸೆಂಟೇಜ್ ನೋಡ್ಕೊಂಡ್ರೆ ಪ್ರತಿ ಸಬ್ಜೆಕ್ಟ್ ಅಲ್ಲೂ ನಿಮಗೆ ಓವರ್ ಆಲ್ ತಗೊಂಡ್ರೆ ನಿಮಗೆ 33% ಬರಬೇಕು. ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ನಿಮಗೆ 30 ಮಾರ್ಕ್ಸ್ ಬಂದ್ರು ಸಹಿತ ಪಾಸ್ ಮಾಡ್ತಾರೆ. ಈ 30 ಮಾರ್ಕ್ಸ್ ಯಾವಾಗ ಪಾಸ್ ಮಾಡ್ತಾರೆ? ದಿಸ್ ಇಸ್ ದ ಪಾಸ್ ಅಂತ ಕನ್ಸಿಡರ್ ಮಾಡ್ಕೋತಾರೆ. ಯಾವಾಗ? ವೆನ್ ಆಲ್ ಸಬ್ಜೆಕ್ಟ್ ಪರ್ಸೆಂಟೇಜ್ ಎಷ್ಟಿರಬೇಕು? 33% ಇರಬೇಕು. ಆವಾಗ ನಿಮಗೆ 30 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ಕೋತಾರೆ. ಹಾಗಿದ್ರೆ ಈ ಕಂಡೀಷನ್ ನೋಡ್ಕೊಂಡ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಥಿಯರಿಯಲ್ಲಿ 21 ಮಾರ್ಕ್ಸ್ ಬಂದಿದೆ. ಓಕೆ, ಸೊ 21 ಮಾರ್ಕ್ಸ್ ಬಂದಿದೆ. ಸೊ ಪ್ರಾಕ್ಟಿಕಲ್ಸ್ ಅಲ್ಲಿ ಎಷ್ಟು ಬರಬೇಕು ಸರ್? ಮಿನಿಮಮ್ ಅಂತೂ ನನಗೆ 7 ಮಾರ್ಕ್ಸ್ ಬರಬೇಕು. ಆವಾಗ ನಿಮಗೆ 30 ಮಾರ್ಕ್ಸ್ ಆಗುತ್ತೆ, ರೈಟಾ? ಸೊ ಪಾಸ್ ಯಾವಾಗ? ಇದು ಸ್ಯಾಟಿಸ್ಫೈ ಆದ್ರೆ. ಮಿಕ್ಕಿದ್ದೆಲ್ಲಾ ಸಬ್ಜೆಕ್ಟ್ ಸೇರಿ ನಿಮಗೆ 33% ಬರಬೇಕು, ಇನ್ಕ್ಲೂಡಿಂಗ್ ದಿಸ್ ಸಬ್ಜೆಕ್ಟ್. ಗೆಟ್ ಪಾಯಿಂಟ್? ಸೊ ನೀವು ಪ್ರಾಪರ್ ಆಗಿ ಪಾಸ್ ಆಗ್ಬೇಕಂದ್ರೆ ಮಿನಿಮಮ್ 21 ಇದೆನಾ? ಸೊ 21 ಮಾರ್ಕ್ಸ್ ಸರ್. ಸೊ 33 ಮಾರ್ಕ್ಸ್ ಎಲ್ಲದರಲ್ಲೂ ಬಂದ್ರೆ ಸೇಫ್ ಅಂತ ಹೇಳ್ತೀನಿ. ಬಟ್ ಒಂದು ಎಕ್ಸಾಮಿಷನ್ ಕಂಡೀಷನ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ 30 ಮಾರ್ಕ್ಸ್ ಬಂದ್ರು ಸಹಿತ ಎಲ್ಲಾ ಸಬ್ಜೆಕ್ಟ್ ಸೇರಿ 33% ಆಗ್ಬೇಕು. ಆವಾಗ ನಿಮಗೆ ಕಂಡೀಷನ್ ತಗೊಳ್ತಾರೆ. ಮಿನಿಮಮ್ ಎಷ್ಟು ಬರಬೇಕು? 21. ಯಾವ್ದ್ರಲ್ಲಿ? ಥಿಯರಿಯಲ್ಲಿ. ಅಂಡ್ ಪ್ರಾಕ್ಟಿಕಲ್ ಸೇರಿಸಿದ್ರೆ, ಓಕೆ, ಸೊ ಪ್ರಾಕ್ಟಿಕಲ್ ಸೇರಿಸಿ ಎಷ್ಟಾಗುತ್ತೆ ಸರ್? ಇಟ್ ಇಸ್ 12 ಬರಬೇಕು. ಓಕೆ, ಸೊ 12 ಮಾರ್ಕ್ಸ್ ಬರಬೇಕು. ಸೊ 33 ಮಾರ್ಕ್ಸ್ ಬೇರೆ ಸಬ್ಜೆಕ್ಟ್ ಮೇಲೆ ಡಿಪೆಂಡೆಂಟ್ ಇಲ್ಲದೆ ಪಾಸ್ ಆಗ್ಬೇಕಂದ್ರೆ 33 ಬರಬೇಕು. ನೀವು ಇದರಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಈ 21. ಸೊ ಪ್ರಾಕ್ಟಿಕಲ್ಸ್ ಅಲ್ಲಂತೂ ಮಿನಿಮಮ್ ಒಂದು 15 ಕೊಟ್ಟೆ ಕೊಡ್ತಾರೆ. ಹಾಫ್ ಆಫ್ ದ ಮಾರ್ಕ್ಸ್ ಅಂದ್ರೂ 15 ಕೊಟ್ಟೆ ಕೊಡ್ತಾರೆ. ಸೊ 15 ಕೊಟ್ಟರೆ ನಿಮಗೆ ಎಷ್ಟಾಗುತ್ತೆ? ಇದರಲ್ಲಿ 21 ಮಾರ್ಕ್ಸ್
ಓಕೆ ಸೊ 21 ಇದರಲ್ಲಿ ಒಂದು 15 ಮಾರ್ಕ್ಸ್ ಅಂದ್ರು ಸಹಿತ ನಿಮಗೆ 36 ಮಾರ್ಕ್ಸ್ ಆಗುತ್ತೆ. ಸೊ ಪಾಸ್. ನಿಮಗೆ ಬೇಕಾಗಿರೋದು ಇದೆಲ್ಲ ಸರ್. ಇದ್ರ ಬಗ್ಗೆ ಹೇಳಿ. 21 ಮಾರ್ಕ್ಸ್ 21 ಮಾರ್ಕ್ಸ್ ಮೇಲೆನೆ ಕಾನ್ಸಂಟ್ರೇಷನ್ ಇರುತ್ತೆ. ಓಕೆನಾ? ಕ್ಲಾರಿಟಿ ಸಿಗ್ತಾ ನಿಮಗೆ? ರೈಟ್. ಸೊ ಇದು ಪಾಸಿಂಗ್ ಆಗಕ್ಕೆ 21 ಮಾರ್ಕ್ಸ್ ಬೇಕು, ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ ಸೇರಿಸಿದ್ರೆ ನಿಮಗೆ ಟೋಟಲ್ 33 ಬರಬೇಕು. ಎಕ್ಸೆಪ್ಷನಲ್ ಕೇಸ್ ಅಲ್ಲಿ ಎಕ್ಸಾಮ್ಟೆಡ್ ಅಂತ ಕರಿತೀವಿ, ಇದನ್ನ ಎಕ್ಸಾಮ್ಟೆಡ್ ಅಂತ ಕರಿತೀವಿ. 30 ಮಾರ್ಕ್ಸ್ ಬಂದ್ರೆ ಎಕ್ಸಾಮ್ಟೆಡ್, ಯಾವಾಗ ಮಿಕ್ಕಿದ್ದೆಲ್ಲಾ ಸಬ್ಜೆಕ್ಟ್ ಗಳಲ್ಲಿ 33% ಬಂದ್ರೆ. ಓಕೆ ಸರ್. ಅಂಡ್ ಈ 21 ಮಾರ್ಕ್ಸ್ ಬರ್ಬೇಕಂತಂದ್ರೆ ನಾವು ಯಾವ ಚಾಪ್ಟರ್ಸ್ ಓದ್ಬೇಕು? ಫಸ್ಟ್ 2 ಚಾಪ್ಟರ್ಸ್ ಓದಿ ಸಾಕು. ಯಾವ್ದಾದ್ರು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮತ್ತೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಎರಡು ಓದಿ. ಬಟ್ ನಾನು ಏನ್ ಹೇಳ್ತೇನೆ ಅಂದ್ರೆ ಫಾರ್ ಅ ಸೇಫರ್ ಸೈಡ್ ಐ ಹ್ಯಾವ್ ಪ್ರಿಪೇರ್ಡ್ ಸಮ್ ಕ್ವಶನ್ಸ್. ಓಕೆ, ಐ ಹ್ಯಾವ್ ಪ್ರಿಪೇರ್ಡ್ ಸಮ್ ಕ್ವಶನ್ಸ್ ಇಲ್ಲಿ ನೋಡಬಹುದು. ಓಕೆ, ಸೊ ಐ ಹ್ಯಾವ್ ಪ್ರಿಪೇರ್ಡ್ ಸಮ್ ಕ್ವಶನ್ಸ್. ಇವುಗಳನ್ನ ನೋಡಿದ್ರೆ ಖಂಡಿತ ಪಾಸ್ ಆಗೇ ಆಗ್ತೀರಾ. ಓಕೆ, ಖಂಡಿತ ಪಾಸ್ ಆಗೇ ಆಗ್ತೀರಾ. ಸೊ ಇಷ್ಟು ಓದ್ಕೊಂಡ್ರೆ ಸಾಕು. 14 ಪೇಜ್ ಇದೆ. ಓಕೆನಾ? 14 ಪೇಜ್ ಇದೆ. ಈ 14 ಪೇಜ್ ನ ಕ್ವಶನ್ಸ್ ನೋಡ್ಕೊಂಡ್ರೆ ಸಾಕು, ಯು ವಿಲ್ ಗೆಟ್ ಅ ಪಾಸ್. ಓಕೆ, ಸೊ ನಿಮಗೆ ಈಸಿಯಾಗಿ ಪಾಸ್ ಆಗ್ತೀರಾ. ಸೊ ಇವೆಲ್ಲ ನಿಮಗೆ ಪಾಸಿಂಗ್ ಗೆ ಬೇಕಾಗಿರುವಂತ ಕ್ವಶನ್ಸ್. ಈ ಕ್ವಶನ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡಿ, ಯು ವಿಲ್ ಡೆಫಿನೆಟ್ಲಿ ಪಾಸ್, ದರ್ ಇಸ್ ನೋ ಡೌಟ್. ಅಂಡ್ ಇವಾಗ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ನನಗೆ, ಓಕೆ, ಸೊ ಇವಾಗ ಆಲ್ರೆಡಿ ಇಂಟರ್ನಲ್ ಅಸೆಸ್ಮೆಂಟ್ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಮೆಜಾರಿಟಿ ಆಫ್ ದ ಕಾಲೇಜಸ್ ಅಲ್ಲಿ ಅನೌನ್ಸ್ ಆಗಿದೆ. ಅಂಡ್ ನಿಮಗೆ ಎಷ್ಟು ಇಂಟರ್ನಲ್ ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ಸ್ಕೋರ್ ಮಾಡ್ಬೇಕು ಅನ್ನೋದು. ಓಕೆನಾ? ಸೊ ದಯವಿಟ್ಟು ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಬಂದಿದೆ ನಿಮ್ಮ ಕಾಲೇಜಲ್ಲಿ ಹೇಳಿರ್ತಾರೆ. ಸಪೋಸ್ ಹೇಳಿಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡಿ. ಓಕೆನಾ? ನೋ ಪ್ರಾಬ್ಲಮ್, ಸ್ವಲ್ಪ ವೇಟ್ ಮಾಡಿ. ಸೊ ಇಂಟರ್ನಲ್ ಮಾರ್ಕ್ಸ್ ಯಾರ್ಯಾರಿಗೆ ಗೊತ್ತಿದೆ ಆಲ್ರೆಡಿ ಅವರೆಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಸರ್ ನಂದು ಇಷ್ಟು ಇಂಟರ್ನಲ್ ಮಾರ್ಕ್ಸ್ ಬಂದಿದೆ ಅಂತೇಳಿ. ಓಕೆನಾ? ಇದರ ಜೊತೆ ಸರ್ ಇಷ್ಟು 14 ಪೇಜ್ ಓದಿದ್ರು ಸಹಿತ ಸರ್ ನನಗೆ ಅಷ್ಟೊಂದು ಓದಕ್ಕಾಗಲ್ಲ, ನನಗೆ ಫಿಕ್ಸ್ಡ್ ಕ್ವಶನ್ಸ್ ಕೊಡಿ ಸರ್. ನನಗೆ ಇಷ್ಟೆಲ್ಲ 14 ಪೇಜ್ ಎಲ್ಲ ಓದಕ್ಕಾಗಲ್ಲ. ಓಕೆನಾ? ನನಗೆ ಫಿಕ್ಸ್ಡ್ ಕ್ವಶನ್ಸ್ ಕೊಡಿ. ಎಷ್ಟಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 20-25 ಕ್ವಶನ್ಸ್ ಓದಿದ್ರೆ ನಾನು ಪಾಸ್ ಆಗಬೇಕು. ಬರೀ 20-25 ಕ್ವಶನ್ಸ್ ಓದಿದ್ರೆ ಪಾಸ್ ಆಗಬೇಕು. ಅದು ಸಹಿತ ನನಗೆ 40 ಮೇಲೆ ಬರಬೇಕು ಸ್ಕೋರ್, 40+ ಸ್ಕೋರ್ ಮಾಡಬೇಕು. ಬಟ್ ಇಷ್ಟೆಲ್ಲ ನನಗೆ 14 ಪೇಜಸ್ ಎಲ್ಲ ಓದಕ್ಕೆ ಪೇಷನ್ಸ್ ಇಲ್ಲ. ನನಗೆ ಜಸ್ಟ್ 20-25 ಕ್ವಶನ್ಸ್ ಓದ್ರು ಸಾಕು, ನಾನು ಪಾಸ್ ಆಗಬೇಕು. ಅಂತ ಕ್ವಶನ್ಸ್ ಕೊಡಿ ಅಂತ ನಿಮಗೆ ಏನಾದ್ರೂ ಬೇಡಿಕೆ ಇತ್ತಂದ್ರೆ, ಓಕೆ, ಸೊ ನಿಮಗೆ ಆ ತರ ಕ್ವಶನ್ಸ್ ಬೇಕಂದ್ರೆ ಯು ಪ್ಲೀಸ್ ಲೆಟ್ ಮಿ ನೋ. ಏನಂತ ಟೈಪ್ ಮಾಡಬೇಕು? 40 ಮಾರ್ಕ್ಸ್ ಅಂತ ಹೇಳಿ ಟೈಪ್ ಮಾಡಿ. ಓಕೆ, ಸೊ 40M. ಓಕೆ, ಸೊ 40M ಅಂತ ಟೈಪ್ ಮಾಡಿ. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಫಸ್ಟ್ ಒನ್ ಇಂಟರ್ನಲ್ ಮಾರ್ಕ್ಸ್ ನ ಬರೀರಿ. ಓಕೆ, ಸೊ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಬಂದಿದೆ? ಓಕೆ, ಸೊ ಇಂಟರ್ನಲ್ ಮಾರ್ಕ್ಸ್ ನ ಮೆನ್ಷನ್ ಮಾಡಿ. ಸೊ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಬಂದಿದೆ ಮತ್ತೆ ಇದರ ಜೊತೆ ಏನ್ ಕಮೆಂಟ್ ಮಾಡಬೇಕು? 40M ಅಂತ ಟೈಪ್ ಮಾಡಿ. ಓಕೆ, ಸೊ 40M ಅಂತ ಟೈಪ್ ಮಾಡಿ. ಸೊ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಗೊತ್ತಾಗಿರುತ್ತೆ. ಅಂಡ್ ಈ 40 ಮಾರ್ಕ್ಸ್ ಗೆ ಬೇಕಾಗಿರುವಂತ ಕ್ವಶನ್ಸ್ ನ, ಫಿಕ್ಸ್ಡ್ ಕ್ವಶನ್ಸ್ ನ ಯಾವ ಕ್ವಶನ್ ಗೆ ಮೇನ್ ಎಕ್ಸಾಮ್ ಅಲ್ಲಿ, ಓಕೆ, ಬೋರ್ಡ್ ಎಕ್ಸಾಮ್ ಅಲ್ಲಿ ಇರುತ್ತಲ್ಲ, ಯಾವ ಕ್ವಶನ್ಸ್ ಗೆ ಯಾವ ಚಾಪ್ಟರ್ ಇಂದ ಕ್ವಶನ್ಸ್ ಬರುತ್ತೆ ಅಂದ್ರೆ ನಾನ್ ತಿಳಿಸ್ತೀನಿ. ಕ್ವಶನ್ ನಂಬರ್ ಯಾವ, ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 22 ಇದೆ ಅನ್ಕೊಳ್ಳಿ. ಆ ಕ್ವಶನ್ ನಂಬರ್ 22 ಗೆ ಯಾವ ಚಾಪ್ಟರ್ ಇಂದ ಕ್ವಶನ್ಸ್ ಕೇಳ್ತಾರೆ. ಕ್ವಶನ್ ನಂಬರ್ 34 ಯಾವ ಚಾಪ್ಟರ್ ಇಂದ ಕ್ವಶನ್ಸ್ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಎಲ್ಲಾನು ಸಹಿತ ಇನ್ ಡೀಟೇಲ್ ಆಗಿ ಒಂದು ಕಂಟೆಂಟ್ ನ ಪ್ರಿಪೇರ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಓಕೆನಾ? ದಾಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.